ನಮಸ್ಕಾರ. ಮಾರ್ಚ್ 2026ರ ಕರ್ಕಾಟಕ ರಾಶಿಯ ಮಾಸಫಲಕ್ಕೆ ಸ್ವಾಗತ. ಈ ತಿಂಗಳು ಗ್ರಹಗಳ ಚಲನವಲನ ಹೇಗಿದೆ, ಅದು ವೃತ್ತಿ, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ತಿಂಗಳನ್ನ ಒಂದು ರೀತಿ ರೋಲರ್ ಕೋಸ್ಟರ್ ರೈಡ್ಗೆ ಹೋಲಿಸ್ಬೋದು. ಮೊದಲಿಗೆ ಸ್ವಲ್ಪ ಟೆನ್ಷನ್, ಒಂದು ರೀತಿಯ ಕ್ಯೂರಿಯಾಸಿಟಿ, ಆಮೇಲೆ ಕೆಲವು ಅನಿರೀಕ್ಷಿತ ಸವಾಲುಗಳು. ಆದರೆ ಕೊನೆಯಲ್ಲಿ ಎಲ್ಲದಕ್ಕೂ ಒಂದು ಸಮಾಧಾನ, ಒಂದು ಪರಿಹಾರ ಖಂಡಿತ ಸಿಗಲಿದೆ. ಈ 3 ಹಂತಗಳ ಮೂಲಕ ಈ ತಿಂಗಳ ಪಯಣ ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳಿನ ಅತಿದೊಡ್ಡ ಜ್ಯೋತಿಷ್ಯದ ವಿಶೇಷತೆ ಏನು ಗೊತ್ತಾ? 5 ಪ್ರಮುಖ ಗ್ರಹಗಳು ಅಂದ್ರೆ ರವಿ, ಕುಜ, ಬುಧ, ಶುಕ್ರ ಮತ್ತು ರಾಹು ಇವೆಲ್ಲವೂ ಒಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಬಂದು ಕೂತಿವೆ. ಜ್ಯೋತಿಷ್ಯದಲ್ಲಿ 8ನೇ ಮನೆ ಅಂದ್ರೆ ಅದು ಹಠಾತ್ ಬದಲಾವಣೆ, ಅನಿರೀಕ್ಷಿತ ಘಟನೆಗಳನ್ನ ಸೂಚಿಸುತ್ತೆ. ಹಾಗಾಗಿ ಈ ತಿಂಗಳು ಇದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡ್ಲೇಬೇಕಾಗತ್ತೆ. ಸರಿ, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಮೊದಲು ಗ್ರಹಗಳ ಸವಾಲು ಏನು ಅಂತ ಶುರು ಮಾಡಿ, ಆಮೇಲೆ ಆರೋಗ್ಯ, ವೃತ್ತಿಜೀವನ, ಸಂಬಂಧಗಳು, ಹೀಗೆ ಒಂದೊಂದೇ ವಿಷಯಗಳನ್ನ ನೋಡೋಣ. ತಿಂಗಳ ಮಧ್ಯದಲ್ಲಿ ಬರುವ ದೊಡ್ಡ ತಿರುವು ಯಾವುದು ಮತ್ತು ಕೊನೆಗೆ ಪರಿಹಾರಗಳೇನು ಅಂತನೂ ತಿಳ್ಕೊಳ್ಳೋಣ. ಓಕೆ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ತಿಂಗಳ ಗ್ರಹಸ್ಥಿತಿ ಒಂದು ದೊಡ್ಡ ಸವಾಲನ್ನೇ ನಮ್ಮುಂದೆ ಇಡ್ತಿದೆ. ಆ ಚಾಲೆಂಜ್ ಏನು, ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತ ಈಗ ಡೀಟೇಲ್ ಆಗಿ ನೋಡೋಣ. ನೋಡಿ, ಈ ತಿಂಗಳ ಗ್ರಹಗಳ ಜೋಡಣೆ ನಿಜಕ್ಕೂ ಬಹಳ ವಿಭಿನ್ನವಾಗಿದೆ. ಒಂದ್ಕಡೆ 5 ಗ್ರಹಗಳು ಅಷ್ಟಮ ಮನೆಯಲ್ಲೆದ್ದು ಒತ್ತಡ ತರ್ತಿದ್ರೆ, ಇನ್ನೊಂದೆಡೆ ಭಾಗ್ಯಸ್ಥಾನದಲ್ಲಿರೋ ಶನಿ ನಮ್ಮ ದೂರಗಾಮಿ ಯೋಜನೆಗಳಿಗೆ ಒಂದು ರೀತಿಯ ರಕ್ಷಣೆ ಕೊಡ್ತಾನೆ. ಆದ್ರೆ 12ನೇ ಮನೆಯಲ್ಲಿರೋ ಗುರು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡಬಹುದು. ಹಾಗೆಯೇ 2ನೇ ಮನೆಯಲ್ಲಿರೋ ಕೇತು ನಮ್ಮ ಮಾತಿನ ಮೇಲೆ ಹಿಡಿತ ಇರ್ಲಿ ಅಂತ ಎಚ್ಚರಿಸ್ತಿದ್ದಾನೆ. ಈ ಎಲ್ಲಾ ಗ್ರಹಗಳ ಕಾಂಬಿನೇಷನ್ನಿಂದ ತಿಂಗಳ ಮೊದಲ 2 ವಾರ ಮನಸ್ಸಿಗೆ ಏನೋ ಒಂದ್ರೀತಿ ಭಾರ, ಯಾಕೆ ಅಂತ ಗೊತ್ತಿಲ್ಲದ ಒಂದು ಭಯ, ಟೆನ್ಷನ್ ಕಾಡಬಹುದು. ಕೆಲಸದಲ್ಲಾಗ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲೇ ಆಗ್ಲಿ ಸಡನ್ನಾಗಿ ಕೆಲವು ಬದಲಾವಣೆಗಳು ಎದುರಾಗೋ ಸಾಧ್ಯತೆ ದಟ್ಟವಾಗಿದೆ. ಆಯ್ತು, ಈಗ ಈ ಗ್ರಹಸ್ಥಿತಿ ಆರೋಗ್ಯ ಮತ್ತು ಹಣಕಾಸಿನ ಮೇಲೆ, ಅದರಲ್ಲೂ ವಿಶೇಷವಾಗಿ ತಿಂಗಳ ಮೊದಲ ಭಾಗದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಕಡೆ ಗಮನ ಕೊಡೋಣ. ಈ ತಿಂಗಳ ಮೊದಲ 20 ದಿನ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬಿಪಿ, ಶುಗರ್ ಇದ್ರೆ ಅದರ ಮೇಲೆ ಒಂದು ಕಣ್ಣಿಡಿ. ನಿದ್ದೆ ಸರಿ ಬರ್ದೇ ಇರೋದು, ಮಾನಸಿಕ ಒತ್ತಡದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಹಾಗಾಗಿ ಏನಾದ್ರೂ ಹೆಲ್ತ್ ಚೆಕಪ್ ಪೆಂಡಿಂಗ್ ಇದ್ರೆ ದಯವಿಟ್ಟು ಅದನ್ನ ತಡಮಾಡದೆ ಮುಗಿಸ್ಬಿಡಿ. ಇನ್ನು ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದ್ರೆ ತಿಂಗಳ ಮೊದಲ 11 ದಿನ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆದ್ರೆ ಚಿಂತೆ ಬೇಡ, ಮಾರ್ಚ್ 11ರ ನಂತರ ಗುರು ನೇರ ಚಲನೆಗೆ ಬಂದಾಗ ಖರ್ಚುಗಳು ನಮ್ಮ ಕಂಟ್ರೋಲ್ಗೆ ಬರ್ತವೆ. ತಿಂಗಳ ಕೊನೆಯಲ್ಲಿ ಶುಕ್ರನ ಸ್ಥಾನ ಬದಲಾವಣೆಯಿಂದಾಗಿ ಆದಾಯಕ್ಕೆ ಹೊಸ ದಾರಿಗಳು ಕೂಡ ಕಾಣಿಸ್ಕೊಳ್ತವೆ. ಸರಿ, ಈಗ ಕರಿಯರ್ ಮತ್ತು ಫ್ಯಾಮಿಲಿ ಲೈಫ್ ಕಡೆಗೆ ಗಮನ ಹರಿಸೋಣ. ಈ ತಿಂಗಳು ಈ 2 ಕ್ಷೇತ್ರಗಳಲ್ಲಿ ಸಾಕಷ್ಟು ಏಳುಬೀಳುಗಳು ಇರ್ಲಿವೆ. ವೃತ್ತಿ ಜೀವನದಲ್ಲಿ ಈ ತಿಂಗಳು 2 ಭಾಗಗಳಿದ್ದಂತೆ. ಮೊದಲರ್ಧದಲ್ಲಿ ಆಫೀಸ್ ಪಾಲಿಟಿಕ್ಸ್, ಪ್ರಾಜೆಕ್ಟ್ ಡಿಲೇಯಂತಹ ಸಮಸ್ಯೆಗಳು ಬರಬಹುದು. ಆದರೆ ಮಾರ್ಚ್ 15ರ ನಂತರ ಸೂರ್ಯನ ರಾಶಿ ಬದಲಾದ ತಕ್ಷಣ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಬಾಸ್ ಜೊತೆ ಸಂಬಂಧ ಸುಧಾರಿಸುತ್ತೆ, ಮಾಡುವ ಕೆಲಸಕ್ಕೆ ಒಳ್ಳೆ ಹೆಸರು ಬರುತ್ತೆ. ಅಷ್ಟೇ ಅಲ್ಲ, ಪ್ರಮೋಷನ್ ಸಿಗೋ ಸಾಧ್ಯತೆನೂ ಇದೆ. 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮಾತೇ ನಮ್ಗೆ ಶತ್ರುವಾಗೋ ಸಾಧ್ಯತೆ ಇರುತ್ತೆ. ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತ ನಾವೇನೋ ಅನ್ಕೋಬಹುದು, ಆದ್ರೆ ಆ ಮಾತುಗಳು ಬೇರೆಯವರ ಮನಸ್ಸಿಗೆ ಚುಚ್ಚುದಾಗೆ ಆಗ್ಬೋದು. ಅದಕ್ಕೆ ಈ ತಿಂಗಳು, ಅದರಲ್ಲೂ ಕುಟುಂಬದವರ ಜೊತೆ ಮಾತಾಡುವಾಗ ಪ್ರತಿಯೊಂದು ಪದವನ್ನು ಯೋಚಿಸಿ ಆಡೋದು ತುಂಬಾನೇ ಮುಖ್ಯ. ಪ್ರೀತಿ, ಪ್ರೇಮ, ದಾಂಪತ್ಯದ ವಿಷಯಕ್ಕೆ ಬಂದ್ರೆ ಈ ತಿಂಗಳು ತಾಳ್ಮೆ ಮತ್ತು ಸಂವಹನವೇ ಎಲ್ಲದಕ್ಕೂ ಮದ್ದು. ಮದುವೆಯಾದವರಿಗೆ ಸಂಗಾತಿ ಜೊತೆ ಎಲ್ಲಾದ್ರೂ ದೂರ ಪ್ರಯಾಣ ಮಾಡಲು ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡಲು ಇದು ಒಳ್ಳೆ ಸಮಯ. ಇದ್ರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದ್ರೆ ಲವ್ ರಿಲೇಶನ್ಶಿಪ್ನಲ್ಲಿರೋರಿಗೆ ಬೇರೆ ಕೆಲ್ಸಗಳ ಒತ್ತಡದಿಂದಾಗಿ ಒಬ್ರಿಗೊಬ್ರು ಸಮಯ ಕೊಡೋಕಾಗ್ದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಹುದು. ಹಾಗಾಗಿ ಎಲ್ಲವನ್ನೂ ಮುಕ್ತವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋದೇ ಇಲ್ಲಿರೋ ಒಂದೇ ದಾರಿ. ಸರಿ, ತಿಂಗಳ ಮಧ್ಯದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಅಲ್ಲಿವರೆಗೂ ಇದ್ದ ಎಲ್ಲ ಟೆನ್ಷನ್ ಕಡಿಮೆ ಆಗಿ ಪಾಸಿಟಿವ್ ಬದಲಾವಣೆಗಳು ಶುರುವಾಗ್ತವೆ. ಹಾಗಾಗಿ ಈ ತಿಂಗಳ ಪ್ರಮುಖ ದಿನಾಂಕ ಅಂದ್ರೆ ಮಾರ್ಚ್ 15. ಆ ದಿನದ ನಂತರ ಸೂರ್ಯ ತನ್ನ ಸ್ಥಾನ ಬದಲಿಸುತ್ತಿದ್ದಂತೆ ಎದುರಿಸುತ್ತಿದ್ದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಲು ಶುರುವಾಗುತ್ತೆ. ಕೆರಿಯರ್ ಮತ್ತು ಫೈನಾನ್ಸ್ ವಿಷಯಗಳಲ್ಲಿ ಒಂದು ಸ್ಪಷ್ಟತೆ ಮತ್ತು ಪ್ರಗತಿ ಕಾಣಿಸಿಗುತ್ತೆ.
ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಆಗಲಿದೆ. ತಿಂಗಳ ಮೊದಲ ಭಾಗದಲ್ಲಿ ಓದಿನ ಮೇಲೆ ಗಮನ ಹರಿಸೋದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಗ್ರಹಗಳ ಸಪೋರ್ಟ್ನಿಂದ ಮತ್ತೆ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ಸ್ ತಗೊಳೋಕೆ ಸಾಧ್ಯವಾಗುತ್ತೆ. ಈಗ ಈ ತಿಂಗಳ ಚಾಲೆಂಜ್ಗಳನ್ನು ಎದುರಿಸಲು ಸಹಾಯ ಮಾಡೋ ಕೆಲವು ಸರಳ ಪರಿಹಾರಗಳೇನು ಅಂತ ನೋಡೋಣ. ಜೊತೆಗೆ ಈ ತಿಂಗಳ ಒಟ್ಟಾರೆ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ತಿಂಗಳ ನೆಗೆಟಿವ್ ಎಫೆಕ್ಟ್ಸ್ಗಳನ್ನ ಕಡಿಮೆ ಮಾಡ್ಕೊಳ್ಳಲು ಇಲ್ಲಿ ಹೇಳಿರುವ ಪರಿಹಾರಗಳನ್ನ ಪಾಲಿಸಬಹುದು. ಪ್ರತಿದಿನ ಶಿವ ಮತ್ತು ಹನುಮಂತನನ್ನ ನೆನೆಯೋದು, ಶನಿವಾರ ದಾನ ಮಾಡೋದು ಮತ್ತು ಸುಬ್ರಹ್ಮಣ್ಯ ಹಾಗೂ ದುರ್ಗಾದೇವಿಯ ಆರಾಧನೆ ಮಾಡೋದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನ ಕೊಡುತ್ತೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ನೆನಪಿನಲ್ಲಿಡಬೇಕು. ಈ ವಿಶ್ಲೇಷಣೆ ಅನ್ನೋದು ಗ್ರಹಗಳ ಸದ್ಯದ ಚಲನೆಯನ್ನು ಆಧರಿಸಿದ ಒಂದು ಸಾಮಾನ್ಯ ಫಲಿತಾಂಶವಷ್ಟೇ. ಇನ್ನೂ ನಿಖರವಾದ ಫಲಿತಾಂಶ ಬೇಕು ಅಂದ್ರೆ ವೈಯಕ್ತಿಕ ಜಾತಕವನ್ನ ಪರಿಶೀಲಿಸುವುದು ಯಾವಾಗಲೂ ಉತ್ತಮ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮಾರ್ಚ್ 2026ನ ಮೊದಲಾರ್ಧ ಸವಾಲಿನಿಂದ ಕೂಡಿದ್ರೆ ದ್ವಿತೀಯಾರ್ಧವು ಸಮಾಧಾನ ಮತ್ತು ಯಶಸ್ಸನ್ನ ತಂದುಕೊಡುತ್ತೆ. ಆರಂಭದ ಒತ್ತಡವನ್ನ ತಾಳ್ಮೆ ಮತ್ತು ಸರಿಯಾದ ಪ್ಲಾನಿಂಗ್ನಿಂದ ನಿಭಾಯಿಸಿದ್ರೆ ತಿಂಗಳ ಕೊನೆಯಲ್ಲಿ ಖಂಡಿತವಾಗಿಯೂ ಒಳ್ಳೆ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ಯೋಚನೆ ಮಾಡಿ, ಆರಂಭದ ಸವಾಲುಗಳೆಂಬ ಬಿರುಗಾಳಿಯನ್ನ ಧೈರ್ಯವಾಗಿ ಎದುರಿಸಿ ತಿಂಗಳ ಕೊನೆಯಲ್ಲಿ ಯಶಸ್ಸು ಅನ್ನೋ ದಡವನ್ನ ತಲುಪುದಾಗ ಸಿಗುವ ಆ ತೃಪ್ತಿ ಇದೆಯಲ್ಲ, ಆ ಸಮಾಧಾನ ಮತ್ತು ಆತ್ಮವಿಶ್ವಾಸವೇ ಈ ತಿಂಗಳ ನಿಜವಾದ ಬಹುಮಾನ.